ನಮಸ್ಕಾರ ಎಲ್ಲರಿಗೂ ಹೆಂಗೆ ಕದೀವಿ ಆರಾಮದಿರಿ. ನಾನು ಈಗ ಲಾಗ್ ಶುರು ಮಾಡಕತ್ತೇನಿ. ಏನೋ ಬೇಕಾಗಿದ್ದಾಗ ಅವ್ರಿ ನೀರು ಹೌದು ತೊಗೊಂಬರ್ತೇನೆ. ನಾನು ರಾಮದುರ್ಗಕ್ಕೆ ಹೊಂಟೇನಿ. ಅದಕ್ಕೆ ನೀರು ತೋರಿಸ್ತೀನಿ. ಅದಕ್ಕೆ ಒಂದೇ ಬಗೆಟ್ ಕುಡಿತದಂತ ನಾ ಮಾಡಿದ್ನಿ. ಏನೋ ಬೇಕಂತ ಹೊಟ್ಟಾಕೇನಿಲ್ಲ, ಹಂಗಾಗಿ ನೀರಕ್ಕೆ ಪಾಪ. ಇನ್ನಷ್ಟು ತೊಗೊಂಬರ್ಲೆ ಸಾಕ. ನಾವು ಯುಗಾದಿ ಶಾಪಿಂಗ್ ಕೊಂಟೇವಿ ನೋಡ್ರಿ. ಸಾಕು ಇನ್ನೂ ಕುಡಿತಿ. ಹೌದಾ, ದಿನ ಒಂದು ಬಕೆಟ್ ಅಷ್ಟು ಕುಡಿತೈತಿ. ಇವತ್ತು ನಾವು ಸರಿ ಐತಿಲ್ಲ, ನಮ್ಮ ಮನೆಯವ್ರು ಫೋನ್ ಹಚ್ಚಾರ. ಅವಾಗ ಬರ್ತಾಳೆ, ಅವಾಗಿನೂ ಫೋನ್ ಹಚ್ಚಿಲ್ಲ ನಾನು. ಅವ್ರು ನಿನ್ನೆ ಹೇಳ್ಯಾರ, ನಂಗೆ ನೆನಪನೇ ಇಲ್ಲ. ನಾನು ಆರಾಮ್ಸೆ ಕೆಲಸ ಗೊಂಜಾಳ ಕಡ್ಕೊಂಬೋದು, ಅದನ್ನೂ ಹಂಗೆ ಇಟ್ಟಿನಿ. ಕಡ್ಲಿ ಹೊರಗಿಟ್ಟೇನಿ ಹಸು ಮಾಡ್ಬೇಕಂತ ಹೇಳಿ. ಅದನ್ನು ಅಲ್ಲೇ ಬಿಟ್ಟದ, ಎಲ್ಲ ಅಲ್ಲೇ ಇಟ್ಟೇನಿ. ಸಾರು ಕಾಸ್ಬೇಕನ್ನಿ, ಎಲ್ಲ ಅಲ್ಲೇ ಇಟ್ಟೇನಿ. ಎಷ್ಟು ನೀರು ಹರಿಸ್ಯಾಳ ನಮ್ಮ ಗೌರಿ. ಜಾಸ್ತಿ ಅಲ್ರಿ ಈಗ ಬೇಕು. ನಮ್ಮ ಮನೆಯವರು ಅವರು ಊಟ ಮಾಡಿಲ್ಲ, ನಾನು ಊಟ ಮಾಡಲಿಲ್ಲ. ರೊಟ್ಟಿ ಮಾಡೇನಿ, ಪಲ್ಯ ಮಾಡೇನಿ. ಸಾಕ ನೀರು ಕುಡ್ದು ಮೇವು ತಿಂದು ಸುಮ್ಮನೆ ಮಕ್ಕೋಯ್ನಿ. ಈಗೇನು ಮೇವ್ತಿ ಹಾಕೋದ್ರಲ್ಲ, ಹಿಂಗಿರ್ತೈತೆ ನೋಡ್ರಿ. ಅವಸರದಾಗ ಅಂದ್ರೆ ಏನೋ ಹೇಳಕ್ಕೆ ಬಂದಿಲ್ಲ. ನಾನು ಏನು ಹೇಳಕ್ಕೆ ಬಂದಿರೇನೋ ಮರ್ತು ಬಿಡ್ಸಿ. ಅವ್ರು ಬಾ ಅಂದಾರ, ನಾನು ಬಿಟ್ಟು ಬರ್ತಾರ. ಈ ಡ್ರೆಸ್ ಮೊದಲು ಬರ್ತಿರ್ಕಿಲ್ಲ ನನಗೆ. ಈಗ ಬರಾಗತ್ತೆ ನೋಡ್ರಿ. ನಮ್ಮ ಮನೆಯವ್ರು ಮೊದಲು ಚಪ್ಪಲ್ ತೊಗೋಬೇಕು. ನಮ್ಮ ಮನೆಯವ್ರು ಚಪ್ಪಲ್ ತಂದಾರ. ನಾನು ಮೊದಲ ಮುಂದಿನ ಪಾದ ಅಗಲದಾವ. ನಮ್ಮ ಅಪ್ಪನ ಕಾಲಿನ ಗತೆ ಸೇಮ್ ಟು ಸೇಮ್. ನಮ್ಮ ಅಪ್ಪನ ಕಾಲಿನ ಗತೆ ನಾನು ಗಂಡು ಮಕ್ಳ ಕಾಲಿನ ಗತಿನ ಅದಾವು. ಇವು ಇಂಥ ಚೆಂದಾಗಿಲ್ಲ, ಫುಲ್ ಮುಂದೆ ಕವರ್ ಆಗ್ಬೇಕಂತ ಚಪ್ಪಲ ತೊಗೋದೆ ನಾನು. ನಮ್ಮ ದೇವಿನೂ ಹಾಕೋತಾಳೆ, ನಾನು ಹಾಕೋತೀವಿ. ಅವು ಯಾವಾಗ ಎಲ್ಲಿ ಕೇಳ್ತಾವ ಗೊತ್ತಿಲ್ಲ. ರೋಡ್ನಾಗ ಹೊಂಡ್ರೆ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾವಪ್ಪ ಅಂತಾರ ಅನ್ನಿಸ್ತೈತಿ ಸಪನ ಮಾಡೋದಕ್ಕೆ. ಹೋಗೋಣ ಬರ್ರಿ, ಏನೇನು ಆಕೈತೆ ನೋಡೋಣಂತ. ಶಾಪಿಂಗ್ ಅವ ಬರಾಕ್ತಾಳ ಕಡೆ. ಫೋನ್ ಹಚ್ತೇನೆ ರೀ, ಆಮೇಲೆ ಸಿಗ್ತೇನೆ ಮತ್ತೆ. ಈ ಟೈಮಲ್ಲಿ ಜಲ್ದಿ ನಮ್ಗೆ ಬಸ್ಸನ್ನು ಸಿಗಂಗಿಲ್ಲ. ಹತ್ತು ನಿಮಿಷ ಬಸ್ ಸ್ಟ್ಯಾಂಡ್ದಾಗ ಕುಂತ್ನಿ. ಆಮ್ಯಾಗ ಬಸ್ ಬಂತು. ಬಸ್ ಖಾಲಿ ಐತೆ, ಅದೊಂದು ಖುಷಿ ಆಯ್ತು. ಈಗ ಬಸ್ಸಲ್ಲಿ ನನ್ನ ಜರ್ನಿ ರಾಮದುರ್ಗ ಕಡೆ ಶುರು ಆಗೈತೆ ನೋಡ್ರಿ. ಆ ಕಡೆಯಿಂದ ಅವನು ಬರಾಕತ್ತಾಳೆ, ಈ ಕಡೆಯಿಂದ ನಾನು ಹೊಂಟೇನಿ. ಟೈಟಲ್ ಮತ್ತು ನೋಡಿದ್ರೆ ಗೊತ್ತಾಗ್ಬೋದು. ಅವು ಸೀರೆ ಶಾಪಿಂಗ್ ಮತ್ತು ಗೋಲ್ಡ್ ಶಾಪಿಂಗ್ ಅಂತ ಹೊಂಟೇವಿ ಬಾಗಿಗೆ. ನೋಡೋಣ ಅಂತ ಅಲ್ಲಿ ಹೋದಿಂದ ಏನೇನು ಆಕೈತೆ ಅಂತೇಳಿ. ಯಾಕಂದ್ರೆ ನಾವು ನನ್ನ ಹೆಂಗಂತಂದ್ರೆ ಲೈಫಲ್ಲಿ ನಾನು ಏನೋ ಒಂದು ಅಂದ್ಕೊಂಡು ಹೋಗಿರ್ತೇನೆ, ಅದು ಮತ್ತೊಂದು ಏನೋ ಆಕ್ಕಿರ್ತೈತೆ. ನಾನು ಅಂದ್ಕೊಂಡಿದ್ದು ಯಾವುದೂ ಆಗೋದೇ ಇಲ್ಲ. ಹಾಗಾಗಿ ಅಡ್ವಾನ್ಸ್ ನಾನು ಏನೂ ಪ್ಲ್ಯಾನ್ ಮಾಡ್ಕೊಂಡಿರೋದಿಲ್ಲ, ನಾನು ಏನೂ ಅಂದ್ಕೊಂಡಿರೋದಿಲ್ಲ. ಅದು ನಾನು ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡು ಹೋದ್ರೆ ಅದು ಮತ್ತೊಂದು ಏನೋ ಆಗಿರ್ತೈತಿ. ಅದೇ ಅಂತಾರಲ್ಲ, ನಮ್ಮ ದೇವ್ರ ಆಟದ ಮುಂದೆ ನಮ್ಮ ಆಟ ಏನು ನಡೆಯಂಗಿಲ್ಲ ಅಂತೇಳಿ. ಹಂಗೆ ಈಗಿದ ಇಲ್ಲಿ ತೋರ್ಸಾಕತ್ತಿಲ್ಲ ನಮ್ಮ ಮುದೇನೂರು. ಕೆಲವ್ರಿಗೆ ನಿನ್ನೆ ಹಿಡಿಯೋದ್ರಲ್ಲಿ ನಿಮ್ಗೆ ರೋಡ್ ಭಾಳ ತೋರಿಸೇನೇನು ಬೋರ್ ಆತೇನೋ. ರೋಡ್ ಅಂತ ಅನ್ನೋದಕ್ಕಿಂತ ಒಂದೊಂದು ಕಡೆ ಒಂದೊಂದು ಥರ ನೇಚರ್ ಇರ್ತೈತಿಲ್ಲ, ಅದನ್ನು ನೋಡಿ ನೀವು ಖುಷಿ ಪಡ್ತೀರಿ ಅಂತ ಅಂದ್ಕೊಂಡಿದ್ನಿ ನಾನು. ಬಟ್ ನಿಮ್ಗೆ ಬೋರ್ ಆತಂತ ಅನಿಸ್ತೈತಿ. ಸಾರಿ. ಇನ್ನು ಮುಂದೆ ನನಗೆ ನೇಚರ್ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ. ಹಾಗಾಗಿ ಹಿಂಗೆಲ್ಲಾದ್ರೂ ಬೇರೆ ಊರಿಗೆ ಹೋದ್ನಿ ಅಂದ್ರೆ ನಾನು ಅಲ್ಲೇನು ಇರ್ತೈತಲ್ಲ ಅದನ್ನು ಕವರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಇನ್ನು ಮುಂದೆ ಸ್ವಲ್ಪ ಸ್ವಲ್ಪ ತೋರಿಸ್ತೇನೆ, ಜಾಸ್ತಿ ಏನು ತೋರಿಸಲ್ಲ.
ಇಲ್ಲಿ ಏನು ತೋರ್ಸಾಕತ್ತೇನೆ ದ್ವಾರ ಬಾಗ್ಲ ಅಲ್ಲಿ ಮುಂದೆ ಏನು ಗೋಪುರ ಕಾಣಿಸ್ತೈತಿಲ್ಲ ಅದು ಮುದೇನೂರ ಲಕ್ಕಮ್ಮ ದೇವಿ ದೇವಸ್ಥಾನ ಭಾಳ ದೊಡ್ಡದೈತಿ, ಒಳಗೆ ಚಂದ ಐತಿ. ಅದರಲ್ಲಿ ಫೋಟೋ ಆಗಲಿ ವಿಡಿಯೋ ಆಗಲಿ ಏನೋ ಶೂಟ್ ಮಾಡೋ ಹೋಗಿಲ್ಲ. ಒಂದ್ಸಲ ಹೋಗಿದ್ವಿ ನಾವು ಅಲ್ಲಿ ದರ್ಶನ ಮಾಡಕ್ಕಂತೇಳಿ. ರಾಮದುರ್ಗ ಬಂದು ನೋಡ್ರಿ, ಬಂದು ಅವನಂತಲ್ಲ ಹೊಂಟೇನಿ, ಅವನು ಬಂದವಂತ. ಕರೆಕ್ಟ್ ಅವ್ರು ಬರೋದಕ್ಕೆ ನಾನು ಬರೋದಕ್ಕೆ ಸಮ ಅದೊಂದು ಖುಷಿ. ಇಲ್ಲಾಂದ್ರೆ ಬಂದು ಒಬ್ಬೊಬ್ರು ವೆಯ್ಟ್ ಮಾಡೋದಂತ ಬ್ಯಾಸರ. ನಮ್ಮ ಮನೆಯವ್ರು ಅದನ್ನೇ ಹೇಳಾಕತ್ತಿ, ನಾನು ಬರ್ಲಾರ್ದ ನೀವು ಓಡಾಕತ್ತಿ, ನೀವು ಹೊರ ಬಂದಿಂದ ಹೋಗ್ಬೇಕಿಲ್ಲ ನೀ ಅಂತೇಳಿ. ಬಸ್ ಇಬ್ಬರಿಗೆ ಸೇಮ್ ಟೈಮಿಗೆ ಸಿಕ್ಕೈತಲ್ಲ, ಹಂಗಾಗಿ ಅವ್ರ ಈ ಕಡೆಯಿಂದ ನನ್ನ ಕಡೆಯಿಂದ ತುಂಬ ನಾವು ಮತ್ತೆ ಹೊಳ್ಳಿ ಈ ಕಡೆನ ಬರಬೇಕು. ಅವ ಬರಾಕತ್ತಾಳ ನೋಡ್ರಿ, ನಮ್ಮವು ಫುಲ್ ಖುಷಿ ನಾ ಬಂದ್ರ. ಈಗ ಹೇಳಿದ್ ಬಂದಿ ಬಸ್ ಹಿಡ್ಕತ್ತ ಬಯ್ಯೋ ಬೇಕಾಗಿದ್ದು ಏನು ಅದಕ್ಕೆ ಪ್ಯಾರ್ಲನ್ನ ತಗೊಂಡಿಲ್ಲ ಫಸ್ಟ್. ಇದು ಬರೋದಲ್ಲ, ಇದು ಚಂದ ಐತಿ. ಕಲರ್ ಮುಖ ಹಾಂ ಸ್ವಲ್ಪ ದೊಡ್ಡ. ಫಸ್ಟ್ ನಾವು ಬಂಗಾರ ಅಂಗಡಿಗಿನ್ನ ಬಂದೀವಿ. ಆ ಕಡೆನೇ ಇತ್ತು, ಅವ ಅಲ್ಲೇ ಹಾದು ಬರಬೇಕಿತ್ತು. ಮತ್ತು ಅಲ್ಲೇ ಅಡ್ಡಾಡೋದು ಯಾಕೆ ಬಸ್ ಈಗ ಇಲ್ಲೇ ಹತ್ತಬೇಕಿತ್ತು. ನಾನು ಹೇಳಿದ್ಮೇಲೆ ಅಲ್ಲಿ ಬಸ್ ಹತ್ತಬೇಕಿತ್ತು. ಅದಕ್ಕೆ ಫಸ್ಟ್ ಬಂಗಾರ ಅಂಗಡಿಗೆ ಹೋಗೋಣ ಅಂತೇಳಿ ಇಲ್ಲಿ ನೆಕ್ಲೆಸ್ ನೋಡಾಕತ್ತಿದ್ವಿ. ನೆಕ್ಲೆಸ್ ತೊಗೊಳಕಂತನ ಬಂದಿರೋದು. ಇವು 916ದು ಎಷ್ಟಂದ್ರೆ 95 ಅಥವಾ 90 ಹೇಳಿದ್ರು 10 ಗ್ರಾಮಿಗೆ. ನಮ್ಮ ಕಡೆ ಹಿಂಗೈತೆ ನೋಡ್ರಿ, ನಿಮ್ಮ ಕಡೆ ಹೆಂಗೈತೆ ಅಂತ ಹೇಳ್ರಿ. ಇಲ್ಲೇ ಅವ್ರ ಮ್ಯಾಗ ನಂಬರ್ ಏನು ಬರ್ದಾರಲ್ಲ, ವೇಟ್ನು ಸಹಿತ ಅದಾವ. 916 ನಮ್ಮ ಕಡೆ ಜಾಸ್ತಿ ತೊಗೊಳಲ್ಲ ಅಂತ ಅನಿಸ್ತದೆ. ಅಂದ್ರೆ ಭಾಳ ರಿಚ್ ಇದ್ದವರೆಲ್ಲ ತೊಗೋತಾರೆ. ಯಾಕಂದ್ರೆ ಈ ನಮ್ಮ ಕಡೆ ಭಾಳ ಹಳ್ಳಿಯಿಂದನೂ ಕೂಡ್ಯಾವಲ್ಲ ತಾಲೂಕುಗಳು, ಡಿಸ್ಟಿಕ್ ಆಗಲಿ. ರೆಗ್ಯುಲರ್ ಏನು ಬರ್ತೈತಲ್ಲ ಅದು 88,000 ಅಂತ ಹೇಳಿದ್ರೆ. ಈಗ ಅದನ್ನ ಇಲ್ಲೇ ಇವು ಓಲ್ಡ್ ಮಾಡಲ್ಲ, ಬಟ್ ಇವು ಚಂದ ಅದಾವು, ಇದ್ರೊಳಗನೆ ನೋಡೋಣ ಅಂಥೇಳಿ ಅವ ಅನ್ನಕತ್ತಿದ್ದಳು. ನೆಕ್ಲೆಸ್ ಯಾರಿಗೆ ಏನಂತೇಳಿ ಯಾರಾದರೂ ಗೆಸ್ ಮಾಡ್ತಿದ್ರೆ ಗೆಸ್ ಮಾಡಿರಿ. ಇಲ್ಲಾಂದ್ರೆ ಸ್ವಲ್ಪ ನೋಡೋಣ, ಮತ್ತು ಬರೋ ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ಅಲ್ಲಿ ಏನಾತಂತಂದ್ರೆ ಡಿಸೈನ್ ಅವ ಒಂಥರ ಬೇರೆ ಡಿಸೈನ್ ಹೇಳಿದರು, ಅಲ್ಲಿ ಯಾವ ಡಿಸೈನ್ ಸಿಗಲಿಲ್ಲ, ಇದಾಗಲಿಲ್ಲ. ಮತ್ತು ರೇಟ್ ಇಲ್ಲಿ ಏನು ಹೇಳಿದ್ರು ಅಂತಂದ್ರೆ ರೆಗ್ಯುಲರ್ ಅಂತ ಹೇಳಿದ್ನೆಲ್ಲ 88,000 ಹೇಳಿದ್ರು. ಈಗ ಸುತ್ತುಂಗ್ರ ಏನು ಬರ್ತಾವಲ್ಲ ಗಟ್ಟಿ, ಅದು 89,000 ಹೇಳಿದ್ರು. ಸರಿ ಆಯ್ತು ಅಂತೇಳಿ ಮತ್ತು ನಾವು ಮತ್ತು ನೆಕ್ಸ್ಟ್ ಬೇರೆ ಒಂದು ಇದಕ್ಕೆ ಬಂದಿವಿ, ಗೋಲ್ಡ್ ಶಾಪಿಗೆ ಬಂದೀವಿ. ಇಲ್ಲಿ ಕೇಳಿದ್ವಿ, ರೇಟ್ ಎಲ್ಲ ಸೇಮ್. ಕೆಲವೊಂದು ಕಡೆ ಹೆಂಗೆ ಅಂತಂದ್ರೆ ಭಾಳ ಚೇಂಜಸ್ ಇರ್ತೈತಿ. ಇಲ್ಲಿ ರೆಗ್ಯುಲರ್ ಅಂತಂದ್ರೆ ಅದು ರೆಗ್ಯುಲರ್ ಅಂತ ಹೇಳ್ತಾರೆ. ಇವು ತೋರ್ಸಾಕತ್ತೇವಲ್ಲ, ಇದು 916 ಇಲ್ಲ ಸಾರಿ, ಇದು 916 ಅಲ್ಲ, ಇದು ಏನು ಅಂದ್ರಪ್ಪ, ಅದು ಅಂತಿದ್ದು 916 ಆದರೆ ಇಲ್ಲಿ ಅಂದರೆ ಹೇಳಿ ಮಾಡಿಸ್ಬೇಕಂತೇಳಿ ಅಂತಂದ್ರೆ ಅದು ಹಾಲ್ಮಾರ್ಕ್ ಇರ್ತೈತಿಲ್ಲ, ಅದಕ್ಕೆ 916 ಅಂತಾರೆ. ಹೇಳಿ ಮಾಡಿಸ್ಲಿಲ್ಲ ಅಂದ್ರೆ ಸಿಗಂಗಿಲ್ಲ, ರೆಡಿ ಇರಂಗಿಲ್ಲ ಅಂತೇಳಿ ಅಂತಂದ್ರೆ. ಇದು ರೆಗ್ಯುಲರ್ ಏನಿತ್ತಲ್ಲ ಇದು ರೇಟ್ ಸೇಮ ಹೇಳಿದ್ರೆ. ಆ ಅಂಗಡಿ ಬಿಟ್ಟು ಮತ್ತೊಂದು ಅಂಗಡಿ ಬಂದ್ವಿ ನಾವು ಇಲ್ಲಿ ನೋಡಕ್ಕಂತೇಳಿ. ಅದೇ ಡಿಸೈನ್ ನೋಡಾಕತ್ತಿದ್ವಿ. ಈಗ ಇವು ಭಾಳ ಅಂದ್ರೆ ಭಾಳ ಓಲ್ಡ್ ಮಾಡಲ್ ಇವ, ಬಟ್ ಈಗ ವೇರ್ ಮಾಡ್ತಾರೆ. ಈಗ ನಾನು ತೋರ್ಸಿನಲ್ಲ ನ್ಯೂ ಡಿಸೈನ್ ಈ ಕಡೆ ನಮ್ಮ ಕಡೆ ತೊಗೊಳಂಗಿಲ್ಲ. ಯಾಕಂದ್ರೆ ಅವ್ನು ಹಾಕೊಂಡ್ರು ಬಂಗಾರ ಗತೆ ಕಾಣಿಸಂಗೇ ಇಲ್ಲ ಅಂತ ಹೇಳ್ತಾರೆ. ಅದ್ರ ನಂತರ ನಾವು ಅಲ್ಲಿ ನೋಡಿ ಬಂದೀವಿ. ನೋಡಿ ನಾವು ಮತ್ತೆ ವಾಪಸ್ ಬರ್ತೇವೆ ಅಂತ ಹೇಳಿ ಬಂದೀವಿ. ಹೇಳಿ ಬರೋಣಂತಲೇ ಇಲ್ಲೇ ಆ ಸೀರೆ ಬೇಕಾಗಿತ್ತು. ಅವ ಸೀರೆ ತೊಗೊಳಕಂತೇಳಿ ಬಂದಳು. ನಾನು ಸೀರೆ ಏನು ಸೇಲ್ ಮಾಡ್ತೇನಲ್ಲ ಅಲ್ಲಿ ಬಂದೇನು ನೋಡ್ರಿ ನಾನೀಗ. ಈ ಸಲ ಅಂತೂ ಹೊಸ ಹೊಸ ಡಿಸೈನು ಹೊಸ ಹೊಸ ಪ್ಯಾಟರ್ನಲ್ಲಿ ಬಂದಾವ ಕಾಟನ್ ಸೀರೆ. ಭಾಳ ಅಂದ್ರೆ ಭಾಳ ಚಂದ ಅದಾವ.
ಈಗ ನಾನು ಸ್ಟೇಟಸ್ ಹಾಕೋದು ಬಿಟ್ಟಿದ್ದೆ ನಾನು. ಇನ್ನು ಮುಂದೆ ಮತ್ತು ಅಂದರೆ ಬಿಟ್ಟಿದ್ದೆ ಅಂತಂದ್ರೆ ಈ ಕಾಟನ್ ಸೀರೆ ಒಳಗೆ ಹಾಕ್ತಿರ್ಕಿಲ್ಲ. ಇಲ್ಲಿ ನಂದು ಮೊಬೈಲ್ ಕ್ಯಾಮ್ರಾ ಅಷ್ಟೊಂದು ಕ್ಲಾರಿಟಿ ಸರಿ ಇಲ್ಲದೆ ಇರೋದಕ್ಕಾಗಿ ನಿಮ್ಗೆ ಸೀರೆ ಹೆಂಗೆ ಕಾಣ್ಸಾಕತ್ತಾವ ಅಂತ ಗೊತ್ತಿಲ್ಲ. ನಾನೇನು ಫೋಟೋ ಸ್ಟೋರಿ ಸ್ಟೇಟಸ್ ಹಾಕಿರ್ತೀನಲ್ಲ ಸೇಮ್ ಕಲರ್ನ ಇರ್ತಾವಲ್ಲಿ ತೋರಿಸಿನಲ್ಲ, ಅದು ಯೆಲ್ಲೋ ಮತ್ತು ರೆಡ್ ಬಾರ್ಡರ್ದು ಕಲ್ಯಾಣ್ ಕಾಟನ್ ಅಂತ ಹೇಳ್ತಾರೆ. ಅದರಲ್ಲಿನೂ ಕಲರ್ ಭಾಳ ಇದ್ದು. ಆದ್ರೆ ಕಾಟನ್ ಸೀರೆ ಅಂತೂ ಯಪ್ಪ ರೀಸ್ನಬಲ್ ರೇಟಲ್ಲಿ ಭಾಳ ಅಂದ್ರೆ ಭಾಳ ಚಂದ ಇದ್ದು. ಇನ್ನು ನೆಕ್ಸ್ಟ್ ನಮ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಬರಾಕತ್ತೈತಲ್ಲ, ನಾನು ತೊಗೋಬೇಕಂತ ಅಂದ್ಕೊಂಡೆ. ಮತ್ತೊಂದು ದಿನ ಬಂದ್ರೆ ಆಯ್ತು ಬಿಡು ಅಂಥೇಳಿ ನಾನು, ಯಾಕಂದ್ರೆ ಮಧ್ಯಾಹ್ನ ಎಷ್ಟು 12 ಗಂಟೆ ಏನೋ 12:30 ಇತ್ತು ನಾ ಇಲ್ಲಿಂದ ಹೋಗ್ಬೇಕಾದ್ರೆ. ಮತ್ತು ವಾಪಸ್ ಎಲ್ಲ ಹಂಗೆ ಅಲ್ಲಿಂದ ಅಲ್ಲೇ ಬಿಟ್ಟು ಬಂದಿದ್ನಲ್ಲ, ಹೋಗಿ ಮತ್ತು ಕೆಲಸ ಮಾಡ್ಕೋಬೇಕು ಬೇಡ ಅಂಥೇಳಿ ನಾನು ಏನು ಮಾಡಿದ್ನಿ ಅಂತಂದ್ರೆ ಕೆಲವೊಂದಿಷ್ಟನ್ನು ಫೋಟೋ ತೊಗೊಂಡು ಮತ್ತು ವಿಡಿಯೋ ಮಾಡಿಕೊಂಡು ನಿಮ್ಗೆ ಯಾರಿಗಾದರೂ ಇಷ್ಟ ಆಕ್ಕಾವೇನೋ ಅಂಥೇಳಿ ನಾನು ತೋರ್ಸಾಕತ್ತೇನೆ ಇಲ್ಲೇ. ಕಾಟನ್ ಸೀರೆ ಒಳಗೆ ಹೆಂಗೆ ಅಂತಂದ್ರೆ ರೇಟ್ ಜಾಸ್ತಿನೇ ಇರ್ತಾವೆ, ಇಲ್ಲ ಅಂತಲ್ಲ. ಯಾಕಂದ್ರೆ ನಾವು ಇನ್ನು ಉಟ್ಕೊಂಡ್ವಿ ಅಂದ್ರೆ ಏನು ಮಸ್ತ್ ಲುಕ್ ಕೊಡ್ತಾವೆ ಗೊತ್ತೇನು ರೀ. ನಾನು ಯುಗಾದಿ ದಿನ ನೋಡೋಣ, ಯುಗಾದಿ ದಿನ ಉಟ್ಕೊಳಕ್ಕೆ ಟ್ರೈ ಮಾಡ್ತೇನೆ ನಾನು. ನಿಮ್ಗೆ ಯಾರಿಗಾದರೂ ಈಗೇನು ತೋರ್ಸಾಕತ್ತೇನಲ್ಲ ಇದ್ರೊಳಗೆ ಯಾವುದಾದ್ರೂ ಇಷ್ಟ ಆದರೆ ನೀವು ಸ್ಕ್ರೀನ್ಶಾಟ್ನ ತೆಗೆದು ಇಮಿಡಿಯೇಟ್ಲಿ ನಂಗೆ ಕಳಿಸ್ಬೇಕು. ಯಾಕಂದ್ರೆ ಅದೇ ಕಲರ್ ಅದೇ ಪ್ಯಾಟ್ರನ್ ಸಿಗೋದು ಕಷ್ಟ, ಸೇಮ್ ಕಲರ್ ಐತಿ. ಇವು ದೊಡ್ಡ ದೊಡ್ಡ ಅರ್ಬಿ ಅಂಗಡಿಗಳು ಇರ್ತಾವಲ್ಲ ಅಲ್ಲೆಲ್ಲ ಮಾಲ್ ಹೊಕ್ಕೈತಿ ಇದು. ಎಷ್ಟಂದ್ರೆ 20 ಪೀಸು 40 ಪೀಸು ಒಂದೊಂದು ಕಲರ್ದೊಳಗೆ ಹಾಗೆಲ್ಲ ಹೊಕ್ಕಿರ್ತಾವೆ. ಹಾಗಾಗಿ ನಾನು ಸಿಂಗಲ್ ತೊಗೊಳ್ಳೋದಲ್ಲ, ಹಾಗಾಗಿ ನಂಗೆ ಕಲರ್ ಸಿಗಂಗಿಲ್ಲ. ಅದಕ್ಕೆ ಮಸ್ತಿದ್ದು ಬಿಡ್ರಿ. ನನಗಂದ್ರೂ ಯಾವ್ದು ತೊಗೋಬೇಕು ನನಗೆ ಅವ್ವ ಅಂತಂದಳು, ಇಲ್ಲ ನಾನು ರೊಕ್ಕ ಕೊಡ್ತೇನೆ ನೀ ತೊಗೋ ಅಂತೇಳಿ ಅಂತಂದಳು. ನನಗೆ ಯಾವ್ದು ತೊಗೋಬೇಕು ಯಾವ್ದು ಬಿಡೋಕೆ ಗೊತ್ತಾಗಲ್ದು, ಎಲ್ಲ ಇಷ್ಟ ಆಗದು ಬಿಟ್ಟಾವು. ಬಟ್ ರೀಸನಬಲ್ ರೇಟಲ್ಲಿ ನನ್ನ ಲೈಕ್ ಮಾಡೋದು. ಊಟ ಮಾಡಾಕತ್ತಿ, ಊಟ ಆಗೈತೆ ಮಾಡ. ಹಾಗಾಗಿ ಯಾಕಂದ್ರೆ ಇನ್ನು ಯುಗಾದಿ ಬಂತಲ್ಲ, ಯುಗಾದಿ ಬಂತು ಮತ್ತು ಇನ್ನು ಮದುವೆ ಸೀಸನ್ ಒಂದು ಬಂತು. ಯಾರಿಗಾದರೂ ಈಗ ಮದುವೆ ಸೀಸನ್, ಮದುವೆ ಟೈಮಲ್ಲಿ ನಮ್ಮ ಕಡೆ ಈಗೆಲ್ಲ ಫುಲ್ ಟ್ರೆಂಡಿಂಗಲ್ಲಿ ಇದಾವಲ್ಲ, ನಮ್ಮ ಕಡೆ ಅಂತಷ್ಟೇ ಅಲ್ಲ, ಟೀಚರ್ಸ್ಗಳ್ನು ಜಾಸ್ತಿ ಇವ್ನು ಲೈಕ್ ಮಾಡ್ತಾರೆ, ಇಷ್ಟಪಡ್ತಾರೆ. ಇದರಲ್ಲಿ ಸೇಮ್ ಕಲರ್ ಸಿಗ್ತಾವಲ್ಲ. ಈಗ ಮದುವೆ ಟೈಮಲ್ಲಿ ಒಂದೇ ಕಲರ್ನು ಹಿಂಗೆ ಫ್ಯಾಮ್ಲಿಯವ್ರು ಉಟ್ಕೋಬೇಕಂತೇಳಿ ಏನು ಅನ್ಕೋತಿರ್ತಿರಲ್ಲ, ಅಂಥದ್ರೊಳಗೆ ನಾವು ಇವ್ನು ಉಟ್ಕೊಂಡೇವೇನಿಲ್ಲ ಅಂತ ಅನಿಸ್ತೈತಿ. ಅಷ್ಟು ಲೈಟ್ ವೆಯ್ಟ್ ಇರ್ತಾವೆ ಮತ್ತು ಅಷ್ಟು ನೆರಿಗೆ ಆಗಲಿ ಎಷ್ಟು ನೀಟಾಗಿ ಕುಂದಿರ್ತಾವೆ ಅಂತಂದ್ರೆ ಐರನ್ ಮಾಡಿ ನೆರಿಗೆ ಹೊಂದ್ಸೇವೇನೋ ಅನ್ನೋ ಥರ ಅಷ್ಟು ನೀಟಾಗಿ ಕುಂದಿರ್ತಾವೆ. ಇಲ್ಲೆಲ್ಲ ಒಳಗೆ ಮತ್ತು ಬೇರೆ ಬೇರೆ ಇದ್ದು ಇದ್ರೊಳಗೆ ನೋಡ್ರಿ. ಇದ್ರೊಳಗಂತೂ ತೊಗೋಬೇಕಂತ ಅನಿಸ್ತು ನನಗೆ. ಚಂದಿದ್ದು ಸೀರೆ ಸಿಂಪಲ್ಲಾಗಿ ರೇಟಿನೂ ನನ್ನ ರೇಟ್ ಹೆಂಗಂತಂದ್ರೆ ಬೇರೆ ಬೇರೆ ರೇಟ್ ಇರ್ತೈತಲ್ಲ, ಅಲ್ಲಿ ನಿಮ್ಗೆ ಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದ್ರಂದ್ರೆ ವಾಟ್ಸಪ್ಗೆ ನಂಬರ್ ಏನು ಡಿಸ್ಪ್ಲೇ ಮಾಡಕತ್ತೇನಲ್ಲ ಆ ನಂಬರ್ಗೆ ನಿಮ್ಗೆ ಸಿಗ್ತಾವೆ. ಇವು ನೋಡ್ರಿ, ಇದು ಹಳದಿ ಶಾಸ್ತ್ರ ಮಾಡ್ತಾರಲ್ಲ, ಅರಿಶಿನ ಶಾಸ್ತ್ರ ಮಾಡೋ ಮುಂದೆ ಈ ಥರದ ಸೀರೆ ಎಲ್ಲ ಇಷ್ಟ ಆಕ್ಕವ. ನಿಮ್ಮ ಮನೇಲಿ ಏನಾದರೂ ಮದುವೆ ಗಿದ್ವಿ ಅರೇಂಜ್ ಮಾಡಿದ್ರಂದ್ರೆ ನೀವು ನೋಡ್ರಿ, ಈ ಥರದ ಸೀರೆನ ವೇರ್ ಮಾಡ್ಬೇಕಂತ ಅನ್ಕೊಳ್ಳೋರಿದ್ರಂದ್ರೆ ರೀಸನಬಲ್ ರೇಟಲ್ಲೇ ಸಿಗ್ತಾವೆ. ನೀವು 5 ಮತ್ತು 10 ಹಿಂಗೆಲ್ಲ ಇದನ್ನು ಮಾಡಿದ್ರಂದ್ರೆ ಇನ್ನೂ ನಿಮ್ಗೆ 100 ರುಪೀಸ್ ಅಥವಾ 50 ರುಪೀಸ್ ಲೆಸ್ ಮಾಡಿನ ಕೊಡ್ತೇನೆ ನಾನು. ಕ್ವಾಲಿಟಿ ಅಂತೂ ಏನು ಎರಡನೇ ಮಾತೇ ಇಲ್ಲ ನೋಡ್ರಿ, ಅಷ್ಟು ಮಸ್ತ್ ಕ್ವಾಲಿಟಿ ಬರ್ತಾವೆ. ಯಾಕಂದ್ರೆ ನಾನು ಹೆಚ್ಚು ಕಮ್ಮಿ ಒಂದು 2.5 ವರ್ಷ ಆತಂತ ಅನಿಸ್ತೈತಿ ನಾನು ಸೀರೆ ಸೇಲ್ ಮಾಡಾಕತ್ತ ಆನ್ಲೈನಲ್ಲಿನ. ಹಾಗಾಗಿ ಒಬ್ಬರು ಕಸ್ಟಮರ್ ಕಡೆಯಿಂದನೂ ಒಂದು ಕಂಪ್ಲೇಂಟ್ ಬಂದಿಲ್ಲ, ಕ್ವಾಲಿಟಿ ಚಲೋ ಇಲ್ಲ ಅಂಥೇಳಿ. ನೀವೇನು ಕೊಟ್ಟಿರ್ತಿರಲ್ಲ ರೊಕ್ಕ, ಆ ರೊಕ್ಕಕ್ಕಂತೂ ಯಾವುದೇ ಕಾರಣಕ್ಕೂ ಮೋಸ ಆಗಂಗಿಲ್ಲ. ನನಗಿಲ್ಲಿ ಎಲ್ಲನೂ ತೋರ್ಸೋಕ್ಕಾಗಲಿಲ್ಲ, ಗದ್ದಲ ಭಾಳ ಇತ್ತಲ್ಲ. ಮತ್ತು ನಾನು ಇಲ್ಲಿ ಜಸ್ಟ್ ಬರೀ ಫೋಟೋ ವಿಡಿಯೋ ಮಾಡೋಕ್ಕಷ್ಟ ಇದನ್ನು ಹೋಗಿದ್ದು. ಅವಾಗ ಸೀರೆ ತೊಗೊಳಗದಿದ್ದಳು ಸೀರೆ, ಮತ್ತು ಇಲ್ಲಿ ಅವನಲ್ಲೇ ಕುಂದ್ರಿಸಿ ನಾವು ಸೀರೆ ತೊಗೊಂಡ್ವಿ, ಸೆಲೆಕ್ಟ್ ಮಾಡಿಟ್ಟಿದ್ವಿ. ಆಕೆನೆಲ್ಲೇ ಕುಂದ್ರಿಸಿ ಇಲ್ಲ ನಾನು ವಿಡಿಯೋ ಮಾಡಾಕತ್ತಿದ್ನಿ ಇಲ್ಲಿ. ಯಾಕಂದ್ರೆ ಕಸ್ಟಮರ್ ಜಾಸ್ತಿ ಇರುವಾಗ ನಾವಲ್ಲಿ ಹೋಗಿ ಇದನ್ನು ಮಾಡಿದ್ರೆ ಮತ್ತು ಯಾಕಂದ್ರೆ ತೊಂದರೆ ಮಾಡಬಾರ್ದಲ್ಲ. ನಾನು ತೊಗೊಳಂಗಿಲ್ಲ, ನಾವು ಒಂದು ಸೀರೆ ತೊಗೊಳ್ಳೋದು. ಬಟ್ ಸರ್, ಆ ಅಂಗಡಿ ಓನರ್ ಅದಾರಲ್ಲ ಅವ್ರು ಸರ್ ಪಾಪ ಏನು ಅನ್ನಂಗಿಲ್ಲ, ಹೆಲ್ಪ್ ಮಾಡ್ತಾರೆ. ಅವ್ರೇನಂತಾರೆ 5 ಪೀಸು 10 ಪೀಸು ನೀವು ತೋರಿಸಿ ಸೇಲ್ ಮಾಡಿರಿ, ಸೇಲ್ ಆಕ್ಕಾವ ಅಂತಂತಾರೆ. ಯಾಕಂದ್ರೆ ಇವು ಕಾಟನ್ ಸೀರೆ ರೇಟ್ ಜಾಸ್ತಿ ಇರ್ತಾವಲ್ಲ. ಈಗ ನಾನು ಏನಂದ್ರೆ ಮಾರ್ಜಿನ್ ಜಾಸ್ತಿ ಇಟ್ಟಿರಂಗಿಲ್ಲ, ನಾನು ಭಾಳ ಕಡಿಮೆ ಇಟ್ಟಿರ್ತೇನೆ ಮಾರ್ಜಿನ್.
ಅಲ್ಲಿ ಒಂದು ಸೀರೆ ಉಳಿತಂದ್ರೆ ನನಗೆ ಲಾಸ್ ಆಗಿಬಿಡ್ತೈತಿ. ಯಾಕಂದ್ರೆ ನಂಗೆ ಅದರಲ್ಲಿ ಏನೂ ಲಾಭ ಆಗಂಗಿಲ್ಲ. ನಾನು ಬರೀ ಎಷ್ಟಂದ್ರೆ 50 ರುಪೀಸ್ ಹಿಂಗೆ ಮಾರ್ಜಿನ್ ಇಟ್ಟಿರ್ತೇನೆ ನಾನು. ಈಗ ಒಂದು 500 ರೂಪಾಯಿ ಸೀರೆ ನಂಗೆ 5 ಸೀರೆ 10 ಸೀರೆ ಸೇಲಾಗಿ 500 ರೂಪಾಯ್ದು ಒಂದೇ ಸೀರೆ ಉಳಿತಂದ್ರೆ ಅದು ನನಗೆ ಏನು ಲಾಭನೇ ಅಲ್ಲ, ಲಾಸನೇ ಅಲ್ರಿ. ಹಾಗಾಗಿ ನಾನು ಧೈರ್ಯ ಮಾಡೋಲ್ಲಿ ಧೈರ್ಯ ಮಾಡಿ ತೊಗೊಂಬಂದು ಸೇಲ್ ಮಾಡಾಕತ್ತಿಲ್ಲ. ಅವ್ರು ಹೇಳಾಕತ್ತನ 1 ವರ್ಷ ಆತು. ಹಿಂಗೆ ಯಾವಾಗಲಾದ್ರೂ ಹೋದಾಗ ಇದನ್ನ ಮಾಡಿ ಫೋಟೋ ಗಿಟೋ ತಕ್ಕೊಂಡು ವಿಡಿಯೋತಿ ಮಾಡಿ ಇದನ್ನ ಮಾಡ್ತಿರ್ತೇನೆ. ಇಲ್ಲೇ ತೋರಿಸಿದ್ರು ನೋಡ್ರಿ, ಇಲ್ಲಿ ಈ ಸೀರೆ ತೋರಿಸಿದ್ರಲ್ಲ, ಇದೀಗ ಹೊಸದು ಬಂದೈತಿ. ಇದ್ರೊಳಗೆ ಕಲರ್ ಅದಾವು ಮತ್ತು ಚಂದ ಭಾಳ ಐತೆ ನೋಡ್ರಿ ಅಂತೇಳಿ, ರೀಸ್ನಬಲ್ ರೇಟಲ್ಲಿ ಐತಿ ಅಂತೇಳಿ ಅಂತಂದ್ರೆ ಅದನ್ನ ನೋಡಾಕತ್ತಿದ್ದೆ. ಇದು ಬ್ಲ್ಯಾಕ್ ಅಂತ ಅನಿಸ್ತೈತಿ, ಗ್ರೀನಾ ಏನು ನಂಗೆ ಅಷ್ಟು ಕರೀದಂತ ಅನಿಸ್ತೈತಿ. ಇಲ್ಲಿ ಗ್ರೀನ್ ಕಾಣಿಸಾಕತ್ತೈತೆ ಹಾಗೇನೋ, ಅಥವಾ ಇದು ಗ್ರೀನನ ಅಂತ ನನಗೆ ಕನ್ಫ್ಯೂಷನ್. ಈ ಸೀರೆ ಒಳಗೆ ಒಂದು ಸೀರೆ ತೊಗೋಬೇಕಂತೇಳಿ ನನಗೆ ಆಸೆ ಐತಿ. ನೋಡೋಣಂತ. ನಾನು ಹೇಳಿದ್ನಲ್ಲ, ಬ್ಲ್ಯಾಕ್ ಅಂತೂ ತೊಗೊಳಂಗಿಲ್ಲ, ಯಾಕಂದ್ರೆ ಒಂದು ಐತೆ ಆಲ್ರೆಡಿ. ಬೇರೆದು ಅದ್ರೊಳಗೆ ಕಲರ್ಸ್ ಭಾಳ ಅದಾವ. ತೊಗೊಂಡು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ಕೋಬೇಕಿತ್ತು. ಬಟ್ ಈಗ ಮತ್ತು ಹೊಕ್ಕೇನಲ್ಲ ಅವಾಗ ತೊಗೊಂಡ್ರೆ ಆತಂತೇಳಿ ನಾನು ತೊಗೊಳ್ಳಿಲ್ಲ. ನನಗಂತೂ ಎಷ್ಟು ಇಷ್ಟ ಅದು ಗೊತ್ತೇನ್ರಿ. ನಾನು ಅದನ್ನ ಹೇಳಿದ್ನಿಲ್ಲ, ಎಲ್ಲನೂ ಒಂದೊಂದು ನಾನು ತೊಗೊಂಬಂದು ಬಿಡಲ್ಲ ಅಂತೇಳಿ ಅಂತ ಅನ್ಸಾಕತ್ತಿತ್ತು. ಅಷ್ಟು ಚಂದ ಅದಾವ. ನೀವು ಯಾರಾದರೂ ತೊಗೊಲಿ ಅಂತ ಹೇಳಾಕತ್ತಿಲ್ಲ ನಾನು. ಯಾಕಂದರೆ ನೀವು ನಮ್ಮ ಕಡೆ ಸೀರೆನ ಒಂದು ಸಲ ಉಟ್ಕೊಳ್ಳೋದೇ ಇರೋರು, ನೀವು ಏನಾರು ಉಟ್ಕೊಂಡ್ರಿ ಅಂದ್ರೆ ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿ ಎಲ್ಲರಿಗೂ ಹೇಳ್ತೀರಿ ನೀವು, ಇಲ್ಲ ಸೀರೆ ತೊಗೋರಿ ಭಾಳ ಚಂದ ಅದಾವ ಅಂಥೇಳಿ. ಒಬ್ಬರು ಆಂಟಿ ಅಂತಂತೀನಿ ನಾನು, ಅವರು ಉಡುಪಿಯವರ. ಸಿಕ್ಕಾಪಟ್ಟಿ ಕಾಟನ್ ಸೀರೆ ತೊಗೊಂಡ್ರಿ ಈ ಕಡೆ ನಮ್ಮ ಕಡೆದನ್ನು. ಅವ್ರಿಗೆ ಕಾಟನ್ ಸೀರೆ ಅಂದ್ರೆ ಭಾಳ ಇಷ್ಟ ಅಂತ. ಅವ್ರು ರೆಗ್ಯುಲರ್ ಕಸ್ಟಮರ. ಸಿಲ್ಕ್ ಪಲ್ಲುದೊಳಗೂ ತೊಗೋತಾರೆ, ಮತ್ತು ಕೆಟ್ಲನ್ ಸಿಲ್ಕ್ ಪಲ್ಲುದೊಳಗೆ ತೊಗೊಂಡಾರ ಅಂತ ಅನಿಸ್ತೈತಿ. ಇದ್ರೊಳಗೆ ಪಲ್ಲು ಮತ್ತು 2 ಥರ ಬರ್ತಾವೆ, ಒಂದು ಕೆಟ್ಲನ್ ಒಂದು ಸಿಲ್ಕ್ ಬರ್ತೈತಿ. ಸಿಲ್ಕ್ ರೇಟ್ ಜಾಸ್ತಿ ಇರ್ತಾವೆ, ಯಾಕಂದ್ರೆ ರೇಷ್ಮೆ ಸರಿಗಿರ್ತೈತಲ್ಲ. ಹಾಗಾಗಿ ಖುಷಿ ಆಕೈತೆ ನನಗೆ. ನಾನು ಫಸ್ಟ್ ಇಲ್ಲೆಲ್ಲ ಫೋಟೋ ತಗೊಂಡು ಅವ್ರಿಗಿನ್ನ ಫೋಟೋ ಕಳಿಸಿರ್ತೇನೆ ನಾನು. ಈಗ ಇಷ್ಟು ದಿನ ನಾನು ಏನು ಹಾಕಿರ್ಕಿಲ್ಲ, ಅವ್ರು ಅದನ್ನ ಹೇಳ್ತಾರೆ, ಕಾಟನ್ ಸೀರೆದು ಹಾಕ್ರಿ ಅಂಥೇಳಿ. ಇಲ್ಲಿ ಇದು ಸೀರೆ ತೋರ್ಸಾಕತ್ತೇನಿಲ್ಲ, ಇದು ಬ್ಲೌಸ್ ಬರ್ತೈತೆ ನೋಡ್ರಿ. ಅದು ನಿಮ್ಗೇನು ಚೌಕ್ ಇದು ಕಾಣಿಸ್ತೈತಿಲ್ಲ, ಅದು ಬ್ಲೌಸ್. ಇದ್ಮ್ಯಾಗ ಬ್ಲೂ ಏನೈತಲ್ಲ, ಇದು ಪಲ್ಲು. ಇದು ಬಾಡಿ ಎಲ್ಲ ಹೆಂಗೆ ಬರ್ತೈತೆ ಅಂದ್ರೆ ಪೂರ್ತಿ ಪ್ಲೇನ್ ಬರ್ತೈತಿ, ಬಾರ್ಡರ್ ಬ್ಲೂ ಬಂದೈತಿ. ಇದೊಂಥರ ಜಂಪರ ಒಂಥರ ಚೇಂಜಸ್ ಕೊಟ್ಟಾರ ಅದ್ರೊಳಗೆ. ಅದನ್ನ ಹೇಳಿದ್ರು ಸರ್. ಇಲ್ಲ ಈ ಥರ ಐತೆ ನೋಡ್ರಿ, ಇದು ಡಿಫ್ರೆಂಟ್ ಆಗೈತಿ, ಡಿಫ್ರೆಂಟಾಗಿ ರೆಡಿ ಮಾಡ್ಸೇವಿ ನಾವು, ಭಾಳ ಚಂದ ಆಕೈತಿ ಇದು ಅಂಥೇಳಿ. ಯಾಕಂತಂದ್ರೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಅನ್ನೋ ಥರ ಬ್ಲೌಸ್ ಬರ್ತೈತಿ. ಈಗ ಇದೇನೈತಿಲ್ಲ ಅದು ಬ್ಲೌಸ್ ನೋಡ್ರಿ, ಅದು ಬ್ಲೌಸ್. ಇದು ಈ ಕಡೆಯಿಂದ ಏನು ಕಾಣಿಸ್ತೈತಲ್ಲ, ಇದು ಪಲ್ಲು. ಈ ಸೀರೆ ಅಂತೂ ಭಾಳ ಅಂದ್ರೆ ಭಾಳ ಮಸ್ತ್ ಐತಿ. ಸಿಲ್ಕ್ ಪಲ್ಲು ಅಂತ ಅನಿಸ್ತೈತಿ ಇದು. ನಿಮ್ಗೆ ಬೇಕು ಸಿಲ್ಕ್ ಪಲ್ಲುದೊಳಗೆ ಕಾಟನ್ ಸೀರೆ ಎಲ್ಲರೂ ರೇಟ್ ಜಾಸ್ತಿನೇ ಅದಾವ. ಕೆಲವರಿಗೆ ಪಾಪ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯವ್ರಿಗೆ ರೇಟ್ ಜಾಸ್ತಿ ಅಂತ ಅನಿಸ್ಬೋದು. ಬಟ್ ನಾವು ಒಂದು ಸೀರೆನ ತೊಗೊಂಡು ಬಂದ್ರೆ ನಾವು ಸಾಕಷ್ಟು ಸಲ ಉಡ್ಬೋದಲ್ಲ. ಒಂದು ಸಲ ಸ್ವಲ್ಪ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂದ್ರೆ ರೇಟ್ ಅಷ್ಟು ಅಂದ್ರೆ ಇಲ್ಲ 70 ಕಿಲೋ ನಂಗೆ ಎಷ್ಟು ಬೇಕು ನೋಡಿ ಅಷ್ಟು ಉಂಡು ಹಂಗೆ ಇಟ್ಬಿಡ. ಮುಂಜಾನೆ ಇದು ಐಸ್ ಕ್ರೀಮ್ ಮಾಡ್ತಾನೆ, ನಂಗೆ ಬೇಸರ ಆಗೈತೆ ಅದಕ್ಕೆ. ಒಂದು ಸಲ ನಾವು ತೊಗೊಳೋದ್ರೊಳಗೆ ಏನೂ ತೊಂದರೆ ಇಲ್ಲ ಅಂತ ಅನಿಸ್ತೈತಿ. ಯಾಕಂದರೆ ಇಷ್ಟ ಆಗಿರ್ತಾವಲ್ಲ, ಉಟ್ಕೊಂಡು ವೇರ್ ಮಾಡ್ಬೇಕಂತೇಳಿ. ಇಲ್ಲಿ ನೋಡ್ರಿ ಇದ್ರೊಳಗೆ ಕಲರ್ಸ್ ಮತ್ತು ಇವು ಸೀರೆ ಬೇರೆ. ಇದ್ರೊಳಗೆ ಹೆಂಗೆ ಅಂತಂದ್ರೆ ಈಗ ಲಂಗ ಡೌನಿ ಉಡ್ಕೋತೀವಲ್ಲ ಆ ಥರ ಬರ್ತೈತೆ ಅಂತ ಅನಿಸ್ತೈತಿ ಇದು. ನೆರಿಗೆ ಹತ್ರ ಒಂಥರ, ಉಳ್ಕೆದ ಕಡೆ ಹಿಂಗೆ ಪ್ಲೇನ್, ಮತ್ತು ಇದ್ರೊಳಗೆ ಕಾಂಟ್ರಾಸ್ಟ್ ಬ್ಲೌಸ್ ಬರ್ತೈತಿ. ಇವು ಅಂದರೂ ಮಸ್ತ್ ಅದಾವೆ. ಕಾಟನ್ ಸೀರೆ ನೀವು ಅಲ್ಲಿ ಹೋಗಿ ಏನಾರು ನೋಡಿದ್ರೆ ಯಪ್ಪಾರ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು, ರೊಕ್ಕದ ಬಗ್ಗೆ ಯೋಚನೆ ಮಾಡೋಂಗಿಲ್ಲ. ಅಷ್ಟು ಚಂದ ಕಲೆಕ್ಷನ್. ನನಗೆ ಇನ್ನೂ ಟೈಮ್ ಇರಲಿಲ್ಲ. ನಾನು ಪಾಪ ಅವನೊಂದು ಕುಣಿಸಿದ್ನಲ್ಲ, ಅವ ಹೋಗಿ ಮತ್ತು ಕೆಲಸ ಮಾಡಬೇಕಿತ್ತು. ಹಾಗಾಗಿ ನನಗೆ ಎಷ್ಟು ಸಾಧ್ಯ ಆಕೈತಲ್ಲ ಅಷ್ಟು ಕೆಲವೊಂದಿಷ್ಟನ್ನು ಫೋಟೋಸ್ ಮತ್ತು ವಿಡಿಯೋಸ್ ಎಲ್ಲ ತಗೊಂಬಂದೆ ನಾನು. ನೋಡಿರಿ, ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದ್ರೆ ನಿಮ್ಮ ಮನೆಯಲ್ಲಿ ಮದುವೆ ಅಥವಾ ಏನಾದರೂ ಫಂಕ್ಷನ್ಗೆ ಹಿಂಗೆ ಒಂದು ಥರ ಸೀರೆ ಉಟ್ಕೋಬೇಕಂತ ಅನ್ನೋರು ಇದ್ರಂದ್ರೆ ನೀವು ಇಲ್ಲಿ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ. ಸೀರೆ ತೊಗೊಂಡಿರೋರು ಒಂದೇ ತೊಗೊಂಡಿರೋರು ಸೀರೆ. ಇದು ನಿಮ್ದು ಬಸ್ ಬಂತು. ನಾವು ಇಲ್ಲೊಂದು ಸೀರೆ ತೊಗೊಂಡ್ವಿ. ಅದು ಗ್ರೀನ್ ಸೀರೆ ತೋರಿಸಿ ನೋಡಿ, ಗೋಲ್ಡನ್ ಕಲರ್, ಇದು ಯೆಲ್ಲೋ ಕಲರ್ ಬಾರ್ಡರ್ ಗ್ರೀನ್ ಸಾರಿ, ಅದನ್ನು ತೊಗೊಂಡ್ವಿ. ಚಂದ ಭಾಳ ಐತೆ ಅದು ಸೀರೆ. ಅದು 18 ಮೊಳದ್ದು ನೋಡ್ರಿ. ಮೀಟರ್ ಎಷ್ಟು ಬರ್ತೈತೆ ಗೊತ್ತಿಲ್ಲ ನನಗೆ. 18 ಮೊಳ ಅಂತಂದ್ರೆ 18 ಮೊಳದ ರೀಸನಬಲ್ ರೇಟೆಲ್ಲ ಐತದ. ಭಾಳ ಅಂದ್ರೆ ಭಾಳ ಚಂದ ಐತಿ ಸೀರೆ. ಮೆತ್ತಗೆ ದೇವ್ರಿಗೆ ಮಾಡಕ್ಕಂತ ಅವ ತೊಗೊಂಡಳ. ಈಗ ಇಲ್ಲಿ ಎಲ್ಲ ಮುಗೀತಿ, ಶಾಪಿಂಗ್ ಐತಿ. ಮುಗಿದ ನಂತರ ಹೋಟೆಲ್ಗೆ ಬಂದಿದ್ವಿ. ನಾನು ಊರಿಗೆ ಹೋಗ್ಬೇಕಿತ್ತಲ್ಲ,
ಅಂದ್ರೆ ನಂಗೆ ಹೋಟೆಲ್ದಾಗ ಅಷ್ಟು ಇಷ್ಟ ಆಗಂಗಿಲ್ಲ. ನನಗೆ ದೋಸೆ ಇಡ್ಲಿ ಅಕ್ಕಿಯಿಂದ ಮಾಡಿರೋ ಯಾವ ಐಟಮ್ಸನ್ನು ನಾನು ತಿನ್ನಂಗಿಲ್ಲ. ಹಂಗಾಗಿ ಅವ್ವ ಏನಾದರೂ ಬಜ್ಜಿ ಯಾರ ತಗೋವ ಏನಾರು ತಗೋ ಅಂತಂದ್ರೆ ಇಲ್ಲ ನಾನು ಏನು ಬೇಡ ಅಂತೇಳಂದೆ. ಪಾಪ ಅವ್ವ ಮುಂಜಾನೆ ಊಟ ಮಾಡಿ ಬಂದಿಲ್ಲ, ಮಧ್ಯಾಹ್ನ 3 ಗಂಟೆ ಐತಿ ಆತಂದು ಅನಿಸ್ತೈತಿ ಅಥವಾ 2 ರೀತಿ ಆತಂತ ಅನಿಸ್ತೈತಿ. ನಾವೆಲ್ಲ ಅಲ್ಲಿ 2 ಕಡೆ ಬಂಗಾರ ಅಂಗಡಿಗೆ ಹೋಗಿ ಅರ್ಬಿ ಅಂಗಡಿಗೆ ಹೋಗಿ ಬರ್ಬೇಕಾದ್ರೆ ಹಿಂಗೆ ನಾಷ್ಟ ಮಾಡಿ ಬಂದು ಹೊರಗೆ ಕುಂತು ಅವ್ವ ಅಷ್ಟೇ ನಾಷ್ಟ ಮಾಡಿದ್ದೇವೆ. ನಾನು ಚಾ ಸಹಿತ ಕುಡಿಯಂಗಿಲ್ಲ, ಹೋಟೆಲ್ದಾಗ ಅಂದ್ರೆ ಚಾನು ಕುಡಿಯೋಕೆ ಆಗಂಗಿಲ್ಲ. ಈಗ ನನಗೆ ಫಸ್ಟ್ ಬಸ್ ಬಂತು. ನಾನು ಫಸ್ಟ್ ಹಳಿಯಾಳ ಬಸ್ ಬಂತು. ನಾನು ಈ ಕಡೆ ಹೋಗೋದಂತ ಅಂದ್ಕೊಂಡು ಸೀಟ್ ಇದ್ರಕಲೆ ಸುಮ್ಮನೆ ಅದೇ. ಮತ್ತು ಈ ಕಡೆ ಅದು ಹಳಿಯಾಳ ಬಸ್ ಆ ಕಡೆ ಹೋತ. ಯಪ್ಪ ನಾವು ಎಷ್ಟೋ ಕಲಿತ್ರು ಕೆಲವೊಂದ್ಸಲ ಬಸ್ನವ್ರನ್ನ ಕಂಡಕ್ಟರ್ ಕೇಳಲೇಬೇಕಾಕೈತಿ ಯಾವ ಕಡೆ ಹೋಗ್ತೈತ್ರಿ ಅಂತೇಳಿ. ಯಾಕಂದ್ರೆ ನಮ್ಗೆ ಕನ್ಫ್ಯೂಷನ್ ಆಗ್ಬಿಡ್ತದೆ. ಇವತ್ತು ಬುಧವಾರ, ಇವತ್ತು ಸ್ವಲ್ಪ ಸಿಗ್ಬೋದು ಗಾಡಿ. ಅಷ್ಟು ಬಿಟ್ರೆ ಮತ್ತು ಗಾಡಿನ ಸಿಗಂಗಿಲ್ಲ. ನಡ್ಕೊತ ಹೋಗ್ಲಾರ್ದೆ ವಿಧಿನೇ ಇಲ್ಲ. ನಮ್ಮ ಮನೆಯವ್ರು ಬಂದ್ರೆ ಅಲ್ಲಿ ಏನೋ ತರಕ್ಕೆ ಹೋಗ್ತಾರಂತ. ನಂಗೆ ಸಿಕ್ಕಾಬಡಿ ನಡ್ಕಾಗ್ಬಿಟ್ಟೈತಿ. ಇಲ್ಲಿ ನೀರು ಕುಡಿದು ಹೋಗಿದ್ದು, ಬಿಸ್ಲೇರಿ ನೀರು ಅಷ್ಟು ಕುಡಿಯೋಕ್ಕಾಗಲ್ಲ. ನಮ್ಮ ಮನೆಯವ್ರು ಅಂದ್ಕೊಡು ಬಂದ್ರಂದ್ರೆ ಎಳ್ನೀರು ಕುಡಿತೇನೆ ನಾನು. ಅಲ್ಲಿ ಹೋಗಿ ಇಲ್ಲಿ ಹೋಗಿ ಎಲ್ಲಿದೆ ಅಂಥೇಳಿ ಬಸ್ಸಿಗೆ ಒಂದು ಬರಬೇಕಿತ್ತಲ್ಲ, ಅದಕ್ಕೋಸ್ಕರ ಬೇಡ ಅಂಥೇಳಿ ಅಷ್ಟೇ ನಾಷ್ಟ ಮಾಡಿದ್ವಿ. ಹಂಗೆ ಅಲ್ಲಿ ನೀರು ಕುಡಿಯೋಕೆ ಸಹಿತ ಆಗಂಗಿಲ್ಲ. ಈಗೆಲ್ಲ ಕೆಲವೊಂದು ಸೋಷಿಯಲ್ ಮೀಡಿಯಾದಾಗೆಲ್ಲ ನೋಡಿದಾಗ ಯಪ್ಪ ಕುಡಿಬಾರ್ದು ತಿನ್ನಬಾರ್ದು ಹೊರಗಡೆ ಅಂತ ಅನಿಸ್ತೈತಿ. ಮೊನ್ನೆ ಮೆಜೆಸ್ಟಿಕ್ಕಲ್ಲಿ ಬೆಂಗಳೂರಲ್ಲಿ ತೋರಿಸಿದ್ವಿ ನೋಡ್ರಿ, ಅದರದ್ದು ನೀರು ಇದಕ್ಕೆಲ್ಲ ಯೂಸ್ ಮಾಡ್ತಿದ್ರು ಅಂಥೇಳಿ. ಹಾಗಾಗಿ ಬೇಡ ಅಂತೇಳಿ ನಡ್ಕೊತ ಹೊಂಟೀನಿ. ಸಿಕ್ಕಾಪಟ್ಟೆ ಬಿಸ್ಲಿಗೆ ಬರ್ತಾರೆ ನೀರು. ನಮ್ಮ ಮನೆಯವ್ರು ಇಟ್ಕೊಂಡು ಜಗಳ ಮಾಡ್ತೀನಿ ನೋಡ್ರಿ. ಅವ್ರಿಗೆ ಬರಬೇಕಾದ್ರೆ ಒಂದು ಬಾಟಲ್ ನೀರು ತುಂಬ್ಕೊಂಬ ಅಂತ ಹೇಳಿರ್ತೀನಿ. ಅವರು ಕೆಲಸ ಮಾಡಕತ್ತಾರೆ. ಬೆಳಗ್ಗೆ 4 ಗಂಟೆಗೆ ಎದ್ದು ನೀರು ಹಸಾಕತ್ತವ್ರು. ಇನ್ನೂ ಬರೋವಲ್ರಲ್ಲ, ಎಲ್ಲಿ ನೆಳ್ಳನೂ ಇಲ್ಲ ಕುಂತೇನೆ ಅಂತಂದ್ರೆ ಇವತ್ತಿನವರೆಗೂ ನೀರು ಹಸಾಕತ್ತವ್ರ. ಹಾಗಾಗಿ ನಾನು ಒಬ್ಬಳೆ ಹೋಗ್ಬೇಕಿತ್ತು ಸದ್ಯಕ್ಕೆ. ಅಲ್ಲಿಗೆ ನಿಂದ್ರೋದು ಏನು ರೋಡ್ ಸುಮ್ಮನೆ ವಾಕ್ ಹಾಕೈತಿ ಇಂಥ ಬಿಸ್ಲಾಗ. ಯಜಮಾನ್ರು ಬಂದು ನಾನು ಸವೆನಪ್ ಕುಡಿಬಾರ್ದಲ್ಲ ಅಂಥೇಳಿ ಸಿಕ್ಕಾಬಿಡಿ ನೀರು ಅಡಿಕೆ ಆದ್ರೆ ನೀರು ಸಹಿತ ಕುಡ್ದಿಲ್ಲ ನಾನು. ಮತ್ತು ಇದನ್ಯಾಕೆ ತೊಗೊಂಬಂದು ಸವೆನಪ್ಪ ಕುಡಿಯಾಕಂತ ತೊಗೊಂಬಂದಾರಂತ. ಮನೆಗೆ ಬಂದೆ ನೋಡ್ರಿ. ಸಿಕ್ಕಾಬಡಿ ಹೊಟ್ಟಸ್ತೈತಿ. ಸಿಕ್ಕಾಬಡಿ ಅಂತಲ್ಲ, ತಡ್ಕೋತೀನಿ ನಾನು. ಇವತ್ತೊಂದು ದಿನ ಪೂರ್ತಿ ಇರೋಂತಂದ್ರೆ ನಾನು ಬಟ್ ಊಟ ಮಾಡ್ತೀನಿ. ಎಗ್ ಪಪ್ಪ ನಮ್ಮ ಕಿರಣಿಗೆ 2 ಕೊಡಿಸಿ ಇಲ್ಲಿ ನಾ 2 ತೊಗೊಂಬಂದಿದ್ದೆ. ನಮ್ಮ ಮನೆಯವ್ರಿಗೆ ಬಂದು ಕೊಟ್ಟೆವ್ರು ಅಂತ ತಿಂದ್ರೆ ಬರೀ ಊಟ ಮಾಡೋಣಂತ. ನಮ್ಮ ಮನೆಯವ್ರು ಮುಂಜಾನೆ ಊಟ ಈಗ ಮಾಡ್ಯಾರಂತ. ಹಂಗೆ ಹುಳಿ ಕಟ್ಟು ಹೊರಗೈತಿ. ಹುಳಿ ಕಳ್ಳಿನ ಪಲ್ಯ ಸಾರು ಕಾಸಿಲ್ಲ. ಅದನ್ನು ಅವ ಫೋನ್ ಹಚ್ಚಿದಾಗಲ್ಲ ಹಂಗೆ ಹೋಗ್ಬಿಟ್ಟೆ. ನಂಗೆ ಪಲ್ಯ ಬೇಡ ಅಂತ ಅನ್ಸಾಗತೈತಿ. ಗೊಂಜಾಳ ಮುಚ್ಚಿ ಮಾಡಬೇಕಿತ್ತು ಕಿಚಡಿ. ಹೊರಗೆ ಕಟ್ಟಿಟ್ಟಿಲ್ಲ. ಹುಳಿಕಾಳಿನ ಕಟ್ಟು ಮತ್ತು ಉಪ್ಪು ಅಷ್ಟೇ ಹಾಕೊತಿದ್ದೇನೆ. ಸಿಕ್ಕಾಪಡಿ ರುಚಿ ಆಕೈತಿ. ಹೋಗಿ ತೊಗೊಂಬರ್ತೇನೆ. ಹೊರಗೆ ಐತಿ. ನಾನೀಗ ಕಟ್ಟು ತೊಗೊಂಬಂದೆ. ನಮ್ಮ ಮನೆಯವರ ಸಂಜೆ ಊಟ ಇಲ್ಲ ಅನ್ನಕತ್ತಾರ. ಕರೆನ ಸಂಜೆ ಊಟ ಇಲ್ಲ. ಇದ್ರೊಳಗೆ ಸ್ವಲ್ಪ ನೀರು ಹಾಕೋತೀನಿ, ಯಾಕಂದ್ರೆ ಕಟ್ಟು ಭಾಳ ಗಟ್ಟಿ ಇದೆ. ನಮ್ಮಪ್ಪ ಹಿಂಗ ತಿಂತಿದ್ದಾರೆ ಹಸಿ ಖಾರ. ಅವೈಕ ಸಿಕ್ಕಾಬಡಿ ರುಚಿ ಇರ್ತೈತಿ. ಬಟ್ ಹಸಿ ಖಾರ ಇಲ್ಲ, ಅದಕ್ಕೆ ನೋಡ್ದೆ ಖಾರ ಹಾಕೊಳ್ಳೋದಾದ್ರೆ ಇಷ್ಟ ಹಾಕೊಂಡು ಕಲಸ್ಕೊಂಡು ತಿಂದ್ರೆ ಏನು ಮಜಾ ಅಂತ ಗೊತ್ತೇನ್ರಿ. ಉಳ್ಳಾಗಡ್ಡಿ ಕಟ್ ಮಾಡ್ಕೋದೇನು. ರುಕ್ಮಿಣಿ ಏನು ಹೆಂಗೆಂಗ ಏನೇನು ತಿಂತಾಳೆ ಈಕಿ, ಸಪ್ಪಂದು ಗಿಪ್ಪಂದು ಅಂತೀರಿ. ತಿಂದು ನೋಡ್ರಿ. ಬಿಸಿ ರೊಟ್ಟಿ ಇದ್ದು ಅಂದ್ರೆ ಯಾರು ರೊಟ್ಟಿ ತಿನ್ನೋರು 6 ರೊಟ್ಟಿ ತಿಂತಾರೆ. ನಾನು ಚೆನ್ನಾಗಿದ್ದಾಗ ತಿಂತೀನಿ ಫಾಸ್ಟ್. ಬಿಸಿ ರೊಟ್ಟಿ ಅವ ಮಾಡ್ತಿದ್ದೇಳಿದ್ರು. ಒಂದು ಗಡಿಗೆ ಒಳಗೆ ಕುದ್ದಾಗ ಒಂದು ಒದಿನಾಗ ಇರ್ತಿದ್ರು. ಅಪ್ಪ ನಾನು ಕಟ್ ಹಾಕೊಂಡು ತಿಂತಿದ್ದೀವಿ. ಈಗ ಇಷ್ಟು ಮಾಡಿ ಇದನ್ನ ಅರ್ಬಿ ಕಳೆಯಂಗಿಲ್ಲ. ಇದನ್ನ ಡೈಲಿ ಯೂಸ್ ಮಾಡ್ತೀನಿ. ನಂಗೆ ಮೊದಲು ಬರಂಗಿಲ್ಲ ಅಂತ ಅನ್ಕೊಂಡಿದ್ದು ನಾನು. ಬಂತ ಎದನ
ಎಲ್ಲಿದ್ದದ ನಾ ಇವತ್ತು ಹೋಗ್ಯಾನ ಹೋಗುದಿಲ್ಲಪ್ಪ ನೀನು ಕಟ್ಕೊಂಡು ಹೋಗಿದ್ದೆ ಮರ ದಿನ ಹೋಗಿದ್ದೇನೆ ಹಸಿ ಖಾರ ಇದ್ದಿದ್ರೆ ಸಿಕ್ಕಾಬಿಟ್ರೆ ರುಚಿಕ್ಕಿತ್ತು ಇಷ್ಟ ಕಲಸ್ಕೊಂಡ ಖಾರ ಹಾಕೊಂಡು ತಿನ್ನೋದು ಹಸಿ ಎಣ್ಣೆ ಬೇಕಾದ್ರೆ ಹಾಕೋದಿಲ್ಲ ಅಂದ್ರಿಲ್ಲ ಉಪ್ಪು ಹಾಕಿದ ನೋಡಿದ್ರಿ ಸೂಪರ್ ಸೂಪರ್ ಸಿಕ್ಕಾಪಟ್ಟಿ ಸೂಪರ್ ಖಾರ ಹಾಕೊಂಡು ನಂಗೆ ಮೊದಲ ಗೊತ್ತಿಲ್ರಿ ಖಾರ ಭಾಳ ಬೇಕು ಪಲ್ಯ ಮಸ್ತಾಗೈತಿ ಖಾರ ಖಾರ ಆಗೈತಿ ಬೇಬಿ ಟೊಮೆಟೊ ಹಾಕಿಲ್ಲ ಬಟ್ ನಂಗೆ ಹಿಂಗೆ ತಿನ್ಬೇಕು ಅನ್ಸಾಕೈತಿ ಪಲ್ಯ ಇದೆಲ್ಲ ಇದ್ದು ಹೊರಗೆ ಗಾಳಿ ಕುಂತ್ಕೊಂಡು ಊಟ ಮಾಡಿದೆ ನಾನು ಮತ್ತೆ ಆಮ್ಯಾಗ ಸಿಗ್ತೇನೆ ರೀ ನೀರು ಹಾಸ್ಬೇಕಂತ ಅದಕ್ಕೋಸ್ಕರ ಒಂದ್ಸಲ ತಿಂದು ನೋಡ್ರಿ ಬರೀ ಹುಳಿಕಾಳಿ ಕಟ್ಟು ಹಿಂಗೆ ರೊಟ್ಟಿ ಮುರಿದು ಹಾಕೊಂಡು ಬೇಕಾದ್ರೆ ಉಪ್ಪಿನಕಾಯಿ ಹಚ್ಕೋಬಹುದು ಹಸಿ ಖಾರ ಆಗಿದ್ರೆ ಮಸ್ತ್ ಆಕೈತಿದ ಮಸಾಲೆ ಸ್ಮೆಲ್ ಬರ್ತದೆ ಮಸಾಲೆ ಖಾರ ಎಲ್ಲ ಹಂಗಾಗಿ ಬಟ್ ಓಕೆ ಟೈಮ್ ಈಗ 5 ಗಂಟೆ ಆಯ್ತು ನಿದ್ದೆ ಬರಾಕತೈತಿ ಹೋಗ್ಯಾನದ ನೋಡಿ ಹೋಗ್ಯಾನ ಹೋಗುದಿಲ್ಲ ಮುಂಜಾನೆ ಎಲ್ಲ ಅಲ್ಲೇ ಬಿಟ್ಟು ಹೋದ್ ನಾನು ಕಡ್ಲಿ ಇವತ್ತು ತುಂಬ ಒಳಗಿಟ್ನಿ ಏನು ಗೌರಿ ಕಾಡ್ದೇನಂತ ಇಷ್ಟು ಕಾಡಬಾರ್ದ ಮೇವು ಹಾಕೈತಿ ನೀರು ಕುಡಿಸೈತಿ ಮತ್ತೆ ಯಾಕ ಬನ್ನಿಂದ್ರೆ ಇನ್ನೊಂದು ಅರ್ಧ ತಾಸು 2 ಕೈ 2 ಕಾಲು ಒಂದು ಬಾಯಿ ಒಂದು ಮೂಗು ಅಷ್ಟೇ ಐತೆ ನನಗೂ 2 ಕಣ್ಣು ಹೊತ್ತಿ ಎಕ್ಸ್ಟ್ರಾ ಕೊಟ್ಟಿಲ್ಲ ದೇವ್ರ ನೀನು ನಮ್ಮ ಮನೆಯವರು ಊರಾಗ ಹೋದ್ರ ಪಾಪ ಅವರು ಬೆಳಗ್ಗೆ 12 ಗಂಟೆಗೆ ಮಕ್ಕೊಂದಾರ ಮಕ್ಕೊಳ್ಳೋದು ನಾನು 12ಕ್ಕೆ ಮಕ್ಕೊಂಡ್ರಿ ಅದನ್ನು ಕೆಲಸ ಮಾಡಿಲ್ಲ ಮೊಬೈಲ್ ಹಿಡ್ಕೊಂಡು ಕುಂತಿರ್ತಾನಲ್ಲ ಅವ್ರು 12 ಗಂಟೆ ಮಟ್ಟ ನೀರು ಹಾಸಿ ಬಂದ ಮತ್ತು ಬೆಳಗ್ಗೆ 4 ಗಂಟೆಗೆ ಹೊಳ್ಳಿ ನೀರು 4 ಗಂಟೆಗೆ ನೀರು ಹಾಸಕತ್ತವ್ರು ಜಸ್ಟ್ ಈಗ ಹೋದ್ರು ನೋಡ್ರಿ ಅವ್ರೇನು ಕುಂತಿಲ್ಲ ನಿಂತಿಲ್ಲ ಮುಂಜಾನೆ ಊಟನೂ ಮಾಡಿಲ್ಲ ಅಂತವ್ರು ಪಾಯ ಸಾಕತ್ ನಂಗೆ 2 ರೊಟ್ಟಿ 1 ಎಗ್ ಪಪ್ಪು ತಿಂದೆ ಒಳ್ಳೆ ಇಲಾಚಿಕಾಯಿ ತಿಂದೆ 2 ಇಲಾಚಿಕಾಯಿ ಬಿಡಾಕತ್ತ ನೋಡ್ರಿ ಇಲಾಚಿಕಾಯಿ 2 ಪ್ಯಾರ್ಲನು ಇಷ್ಟೆಲ್ಲ ತಿಂದ್ರೆ ಹೊಟ್ಟೆ ಎಲ್ಲಿ ತಡ್ಕೋಬೇಕದು ಒಮ್ಮೆ ಅದ್ರೊಳಗೆ ಜಳ ಸುರಿಯಾಕತ್ ಬಿಟ್ಟೈತಿ ಇವತ್ತಿನ ರೊಟ್ಟಿನ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ನಾನು ನಮ್ಮ ಅವ್ವ ಹೋಗಿ ಬಂದ್ವಿ ಅದ್ರ ಹೋಗಿದ್ದ ಕೆಲಸ ಆಗಲಿಲ್ಲ ನಾನು ಹೇಳಿನೆಲ್ಲ ಯಾವ ಅದು ಚೌಕರ್ ಅಂತ ಅನಿಸ್ತದೆ ಚೌಕರ್ ಒಳಗೆ ಬರ್ತಾವೇನೋ ಚೌಕರ್ ತೊಗೊಂಡ್ರೆ ಬೆಸ್ಟ್ ಅಥವಾ ನೆಕ್ಲೆಸ್ ತೊಗೊಂಡ್ರೆ ಬೆಸ್ಟ್ ಅಂತ ಹೇಳ್ರಿ ನಾಳೆ ಅಥವಾ ನಾಡಿದ್ದ ವಿಡಿಯೋ ಹಾಕ್ತಾನೆ ಇದನ್ನು ನೀರು ಕುಡಿಬೇಕಂದ್ರೆ ಅದಕ್ಕೂ ಇದು ನೀರು ಹೊಳಿಸಿ ಬಂದ ಹೋಗ್ಯಾನ ನಕ್ಕೊಂತ ನಮ್ಮ ಗೌರಿ ಹಾಲು ಹೆಣ್ಕೊಂತ ಮತ್ತು ಮಾಡ್ರಲ್ಲ ಸಂಜೆದಾಗದ ಕಸ ಹುಡುಗ ಬಾಂಡೆ ತಿಕ್ಕ ಅಡುಗೆ ಮಾಡ ಅಂತೇಳಿ ಏನು ಜೀವನ ರೀ ನಮ್ಮದು ದೇವ್ರು ಎಲ್ಲಾರನ್ನೂ ಹೊಡ್ಸ್ಯಾನಂತ ನನ್ನ ಹೊಡ್ಸ್ಯಾನ ಭೂಮಿ ಮ್ಯಾಗ ಕಷ್ಟ ಅನುಭವಿಸಕ್ಕೆ ಸುಖನ ಕೊಟ್ಟಿಲ್ಲ ಇದ್ದೇ ಜೀವಕ್ಕೆ ಮನಸ್ಸಿಗೆ ಕೊಳ್ಳಿ ಭಗವಂತ ಎಷ್ಟು ಕಷ್ಟ ಕೊಡ್ತಾನೆ ಎಷ್ಟು ನೋವು ಕೊಡ್ತಾನೆ ಎಷ್ಟು ಹಿಂಸೆ ಮಾಡ್ತಾನೆ ಮಾಡಲ ತಡ್ಕೊಳಕ್ಕೆ ಈ ಮನಸ್ಸಾಗ ಗಟ್ಟಿ ಐತಿ ಗಟ್ಟಿ ಇದ್ದೇ ಹೃದಯಕ್ಕೆ ಮನಸ್ಸಿಗೆ ಮಾತ್ರ ದೇವ್ರು ನೋವು ಕೊಡ್ತಾನಂತ ಬರೋದಪ್ಪ ಇವು ನೀರು ಹಂಗೆ ಹಾಕೊಂಡು ಹೋಗಲಿಲ್ಲ ಅಂದ್ರೆ ಕೆಲಸನೇ ಇಲ್ಲರಿ ಇಲ್ಲೇ ಮಕ ಮಸಡಿ ಏನು ಹೊಡೆಯಂಗಿಲ್ಲ ಮೊನ್ನೆ ಒಬ್ರು ಪಾಪ ಕಮೆಂಟ್ ಹಾಕಿದ್ಲ ಹೆಸ್ರಿನ ಏನು ಅಂತಾರೆ ನೋಡ್ರಿ ಅಷ್ಟು ಬರೋಂಗಿಲ್ಲ ಅದನ್ನು ಹಚ್ಕೋ ಚೆಂದ ಕಾಣಿಸ್ತಿ ಮುಖ ಅಂತೇಳಿ ಏನು ಹಚ್ಕೊಂಡ್ರಿ ಏನು ಪುರೋಟ ಆಕೈತ್ರಿ ನಮ್ಮ ಈ ಕಬ್ನ್ಯಾಗ ಓಕೆ ನಾನು ಮತ್ತೆ ವಿಡಿಯೋ ಲೆಂತ್ ಆಗಿತ್ತಂದ್ರೆ ನಾಳೆ ಲಾಗಲ್ಲಿ ಸಿಗ್ತೇನೆ ಇಲ್ಲಾಂದ್ರೆ ಇದನ್ನ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ ರೀ ಸದ್ಯಕ್ಕೀಗ ಇವು ಕಸಿ ಇದಾವೆ ನೋಡಪ್ಪ ಕಸಿ ನನಗೊಂದು ಇಷ್ಟ
ಹಿಂಗೆ ಅಡ್ಡಾಡ್ಬೇಕು ನೀರು ಹಾಸೋವರೆಗೂ ಕಬ್ಬಿನಾಗ ಕೆಳಗೆ ಮಾಡಂಗಿಲ್ಲ ಚಂದ. ಸಾಕತ್ತಪ್ಪ, ತಲೆ ಕೆಟ್ಟೈತಿ. ಆಮೇಲೆ ಸಿಗ್ತೇನೆ. ಇಲ್ಲ ಐತೆ ನೋಡ್ರಿ ನೀರು ಹಸೋದು. ಮತ್ತು ಸುಮ್ಮನೆ ಕಬ್ಬಿನಾಗ ಅಡ್ಡಾಡಕತ್ತಾವ. ರುಕ್ಮಿಣಿ ಅಂತಾರೆ ಒಬ್ಬೊಬ್ರು. ಇಲ್ಲ ಐತೆ ನೋಡ್ರಿ ನಮ್ಮ ಸಲಿಕ್ಕೆ. ಆ ಕಡೆಯಿಂದ ಆಗೈತಿ, ಈ ಕಡೆಯಿಂದ ಇಷ್ಟು ಐತೆಪ್ಪ. ರಾತ್ರಿ 9ಕ್ಕೆ 10ಕ್ಕೆ ದೇವ್ರ ಬಲ್ಲ. ಈಗ ಮತ್ತು ಮನೆ ಕಡೆ ಮಕ್ಕ ಮಾಡ್ಕೊಂಡು ಹೋಗ್ಬೇಕು. ಅಲ್ಲೊಂದು 2 ಒಗ್ಯಾನ ಅದಾವಲ್ಲ, ಒಗ್ಯಾನ ಹೋಗಿ ಮತ್ತು ಬಾ. ನಮ್ಮ ಕಬ್ಬು ನೋಡ್ರಿ ಇಲ್ಲಿ ಜೀವ ಮರಗ್ತೈತಿ. ಯಾಕೇನು ಇದೊಂದಿಷ್ಟು ಕಬ್ಬು ಹೋಗ್ಬಿಟ್ಟೈತಿ ನೋಡ್ರಿ. ಹಿಂಗೆ ಇರಬಾರ್ದಿದ, ಹಿಂಗೆ ಆಗಬಾರ್ದಿದ. ಮಳೆ ಆದಿಂದ ಸುಧಾರಿಸ್ತೈತಿ, ಏನು ಮಾಡ್ತೈತೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಹಿಂಗೈತಿ. ಈ ಕಡೆ ಆ ಕಡೆಯಿಂದೆಲ್ಲ ಮಸ್ತ್ ಐತಿ. ಈ ಕಡೆಯಿಂದ ಸ್ವಲ್ಪ ಅಲ್ಲೆಟ್ ಹಿಂಗೆ ಅವ್ರು ಹೋಗ್ಬಿದ್ದೈತಿ. ಏನಾಗೈತಿ ಒಟ್ಟಿನಲ್ಲಿ ಆಗೈತಿ. ನೀರು ಪುರೋಟ ಆಗಲ್ಲ ಇವಕ್ಕೆ ನಮ್ಮ ಕಬ್ಬಿಗೆ. ಮಳೆಯಪ್ಪ ಲಗೋನ ಕಣ್ ತೆಗೆದು ನೋಡೋಣ. ನಮ್ಮ ಹೊಲದ ಕಡೆ ಆ ಕಡೆ ಅಕ್ಕನ ನಮ್ಮ ಭೂಮಿಗಳ ಕಡೆ ಆಗಂಗಿಲ್ಲ ಅವನು ಮಳೆಯಪ್ಪ. ಇವತ್ತೆಲ್ಲ ನಾಳೆ ಆಗ್ಯಾನ ಬಿಡ್ರಿ. ಇವತ್ತಲ್ಲೇ ನಾಳೆ ಇಲ್ಲೇ ಅಂತೇಳಿ. ಅಯ್ಯಪ್ಪ ಬಾಣಿ ಅದ್ರದ್ದು ಹಾಲು ಹಿಂಡ್ಬೇಕು ಈಗ. ಪಾಪ ಅದ್ರದ್ದು ಕೆಚ್ಚಲು ಬಿಗಿದಿರ್ತಾವೆ, ಚೊಟ ಹಚ್ತಾವು. ಮೊದಲು ಇವನು ಸಮಾಧಾನ ಮಾಡ್ತೇನೆ ಅಂದ್ರಿ ಹಾಲಿಂಡೆ. ಯಾಕಂದ್ರೆ ಆ ನಮನಿ ದದ್ರ ಹಿಡಿಸ್ಯಾವ 2 ಕೊಡಿ. ಹಾಂ ಬಿಟ್ನಿ ಬಿಡಾಕತ್ತೇನೆ ನೋಡಿ. ಓಡ ಹಾಯ್ ನೀನು ತಗೋಡ ಬಡಿತೈತೆ. 5 ಗಂಟೆ ಆಗೈತಿ. ಸೂರ್ಯದೇವ ಕರ್ನೆ ತೋರಪ್ಪ ತಂದು ಇದಾತಾಳ ನಿನ್ನ ಗೋಳಂತ. ನಾವು ಸೂರ್ಯದೇವನಿಗೂ ಬೇಸರ ಬಿಟ್ಟೆ ನಾನು. ಹಾಲು ಹಿಂಡದ್ ನೋಡ್ರಿ. ಹಿಂಗೆ ಕಳಿ ಇದೆಲ್ಲ ಹಿಂಡಿದ್ದು. ಕಣ್ಣು ಮುಚ್ಚಿ ಕಣ್ಣು ತೆಗಿಗೊಡ್ದೆ ನನ್ನ ಹಾಲು ಖಾಲಿ ಮಾಡಿರ್ತದೆ. 3 ಹಿಂಡ್ಕೋತೇನೆ. ನಾನು 3 ಮಲೆ ಹಿಂಡ್ಕೊಂಡಿರ್ತೇನೆ. ಒಂದು ಪೂರ್ತಿ ಅದಕ್ಕೆ ಬಿಟ್ಟಿರ್ತೀವಿ ಮುಂಜಾನೆ ಸಂಜಿಕ. ಹಾಲು ಬೇಕಾದ್ರೆ 6:30 ಬರ್ತಾರೆ. 6:30 ಅವರಿಗೆ